ಎಲ್ಲರಿಗೂ ಅನ್ವೀಕ್ಷ ಯೂಟ್ಯೂಬ್ ಚಾನೆಲ್ನ ಮತ್ತೊಂದು ವಿಡಿಯೋಗೆ ಆತ್ಮೀಯವಾದ ಸ್ವಾಗತ. ಇವತ್ತು ನಾವು ನಿನ್ನೆ ಪ್ರೀತಿಸುವೆ ಎಂದು ಕಥೆಯ ಮುಂದಿನ ಸಂಚಿಕೆಯನ್ನು ನೋಡೋಣ. ಸರು ರೆಡಿ ಆದ್ಯಾ? ಇನ್ನು ಎಷ್ಟೊತ್ತಮ್ಮ, ಬೇಗ ಹೊರಡೋಣ, ಇಲ್ಲಾಂದರೆ ಆ ನಿನ್ನ ಕೋಪಿಷ್ಠ ಮಗ ನಮ್ಮ ಮೇಲೆ ಕೂಡ ಜಾಗ ಅಂತ ನೋಡದೆ ಕೋಪ ಮಾಡ್ಕೋತಾನೆ ಅಂತ ತಮ್ಮ ಕನ್ನಡಕ ಸರಿ ಮಾಡ್ಕೊಳ್ತಾ ಕೆಳಗಿಳಿದು ಬರ್ತಿದ್ರು ಕೌಸಲ್ಯ ದೇವಿ. ಆಗೋಯ್ತು ಅಕ್ಕ, ಬಂದೆ ಎನ್ನುತ್ತಾ ತಮ್ಮ ಸೆರಗನ್ನು ಸರಿ ಮಾಡಿಕೊಳ್ಳುತ್ತಾ ತಮ್ಮ ಕೋಣೆಯಿಂದ ಹೊರಗೆ ಬಂದರು ಸರಸ್ವತಿ, ಕೌಸಲ್ಯ ದೇವಿಯವರ ಓರ್ಗಿತ್ತಿ. ಕೌಸಲ್ಯ ದೇವಿಯವರನ್ನು ಕಂಡೊಡನೆ ಸರಸ್ವತಿ ಅವರ ಬಳಿ, ಅಕ್ಕ, ಇಷ್ಟು ವಯಸ್ಸಾದರೂ ನಿಮ್ಮ ಮುಖದಲ್ಲಿ ಇನ್ನೂ ಮೊದಲಿನ ಆ ಕಳೆ ಹಾಗೇ ಇದೆ ನೋಡಿ. ನಿಮ್ಮನ್ನು ನೋಡಿದರೆ ಯಾರಾದರೂ ಮದುವೆ ವಯಸ್ಸಿಗೆ ಬಂದಿರೋ ಇಬ್ಬರು ಗಂಡುಮಕ್ಕಳ ತಾಯಿ ಅಂತ ಹೇಳೋ ಹಾಗೇ ಇಲ್ಲ. ಈಗಲೂ ಅಷ್ಟು ಯಂಗಾಗಿ ಕಾಣಿಸ್ತಾ ಇದ್ದೀರಾ ಎಂದು ಊರ್ಗಿತ್ತಿ ಆದರೂ ಒಡ ಹುಟ್ಟಿದ ಅಕ್ಕ ತಂಗಿಯರ ಹಾಗೆ ಇದ್ದ ಸರಸ್ವತಿ ಕೌಸಲ್ಯ ದೇವಿಯವರಿಗೆ ನಟಿಕೆ ಮುರಿದು ದೃಷ್ಟಿ ತೆಗೆದು ಹೇಳಿದರು. ಸಾಕು, ಸುಮ್ಮನೆ ಇರು ಸರು, ಅಷ್ಟೊಂದು ಹೊಗಳಬೇಡ. ನನಗಿಂತ ನೀನು ತುಂಬ ಮುದ್ದಾಗಿ ಕಾಣಿಸ್ತಾ ಇದೆಯಾ ಗೊತ್ತಾ? ಹೌದು, ಭರತ್ ಎಲ್ಲಿ? ನಿಮ್ಮ ತಯಾರಿ ಆಗಿದ್ರು ಅವನದ್ದು ಇನ್ನೂ ತಯಾರಿ ಆಗಲಿಲ್ವಾ? ಏನು ಮಾಡ್ತಾ ಇದ್ದಾನೆ ಇನ್ನೂ ಅಂತ ಕೇಳಿದರು. ಅವರಿಗೆ ಪ್ರತಿಯಾಗಿ ಸರಸ್ವತಿ, ಅಕ್ಕ, ಅವರಾಗಲೇ ರೆಡಿಯಾಗಿ ಹಾಸ್ಪಿಟಲ್ಗೆ ಹೋಗಿದ್ದಾರೆ. ಡೈರೆಕ್ಟಾಗಿ ಹಾಸ್ಪಿಟಲಿಂದ ಕಾಲೇಜಿಗೆ ಬರ್ತೀನಿ ಅಂತ ಹೇಳಿದರು. ಹೌದು, ಆದರೆ ಯಾರ ಸಲುವಾಗಿ ಇವತ್ತು ಈ ಫಂಕ್ಷನ್ ಇಟ್ಕೊಂಡಿದ್ದಾರೋ ಅವರೇ ಬೆಳಗ್ಗೆಯಿಂದ ಎಲ್ಲೂ ಕಾಣಿಸ್ತಾ ಇಲ್ವಲ್ಲ ಅಕ್ಕ, ಎಲ್ಲಿ ನಮ್ಮ ಹೀರೋ ಅಂತ ಸರಸ್ವತಿಯವರು ಕೌಸಲ್ಯ ಅವರ ಬಳಿ ಕೇಳಿದರು. ನನಗೇನು ಗೊತ್ತು ಸರು, ಅವನೇನು ಎಲ್ಲನೂ ನನಗೆ ಹೇಳಿನೇ ಮಾಡ್ತಾನಾ? ಇಲ್ಲ ತಾನೆ. ಹೆಸರಿಗೆ ಮಾತ್ರ ನಾನು ಅವನಿಗೆ ತಾಯಿ, ಅವನು ನನ್ನ ಮಗ. ಆದರೆ ತಾಯಿಗೆ ಕೊಡಬೇಕಾದ ಗೌರವ, ಮರ್ಯಾದೆ, ಪ್ರೀತಿ ಯಾವುದೂ ಕೂಡ ಅವನಿಂದ ನನಗೆ ಸಿಗ್ತಾ ಇಲ್ಲ. ಅವನು ನನಗೆ ಗೌರವ ಮರ್ಯಾದೆ ಕೊಡಬೇಕು ಅಂತ ನಾನು ಹೇಳ್ತಾ ಇಲ್ಲ, ಅದರ ಅಪೇಕ್ಷೆ ಕೂಡ ಇಲ್ಲ ನನಗೆ. ಆದರೆ ಒಬ್ಬ ಮಗನಾಗಿ ತಾಯಿಗೆ ಪ್ರೀತಿ ತೋರಿಸ್ಬೋದು ಅಲ್ವಾ ಸರು? ಬಿಡು, ಎಲ್ಲದಕ್ಕೂ ನಾವು ಕೇಳ್ಕೊಂಡು ಬಂದಿರಬೇಕು ಎಂದವರು ಭಾರವಾದ ನಿಟ್ಟುಸಿರು ಬಿಟ್ಟರು. ಸರಸ್ವತಿ ಕೌಸಲ್ಯ ಅವರ ಹೆಗಲ ಮೇಲೆ ಕೈ ಇಡುತ್ತಾ ಸಮಾಧಾನ ಪಡಿಸುವಂತೆ, ಅಕ್ಕ, ಬೇಜಾರು ಮಾಡ್ಕೋಬೇಡಿ, ಎಲ್ಲ ಸರಿ ಹೋಗುತ್ತೆ. ಮತ್ತೆ ಮೊದಲಿನ ಹಾಗೆ ಅವನು ನಿಮ್ಮನ್ನು ಬಾಯಿ ತುಂಬ ಅಮ್ಮ ಅಂತ ಕರೀತಾನೆ. ನಿಮ್ಮನ್ನು ಮತ್ತೆ ಮೊದಲಿನ ಹಾಗೆ ಪ್ರೀತಿ ಕಾಳಜಿ ಕೂಡ ಮಾಡ್ತಾನೆ. ಅವನಿಗೆ ಆದ ಘಟನೆಯಿಂದ ಹೊರಗೆ ಬರೋದಕ್ಕೆ ಸ್ವಲ್ಪ ಸಮಯ ಬೇಕು ಅಲ್ವಾ? ಹಳೆಯದನ್ನೆಲ್ಲ ಮರೆತು ಆದಷ್ಟು ಬೇಗ ಸರಿಯಾಗ್ತಾನೆ, ನೋಡ್ತಾ ಇರಿ ಎಂದು ಸಮಾಧಾನ ಮಾಡಿದರು. ಏನೋ ಗೊತ್ತಿಲ್ಲ ಸರು, ನಿನ್ನ ಮಾತಿನ ಹಾಗೆ ಆದರೆ ನನಗಷ್ಟೇ ಸಾಕು. ಇವರಂತೂ ಎಂದು ಏನು ಹೇಳಲು ಹೊರಟ ಕೌಸಲ್ಯ ಅವರ ಮಾತನ್ನು ಅರ್ಧಕ್ಕೆ ತಡೆದ ಸರಸ್ವತಿ, ಅಕ್ಕ, ಬನ್ನಿ ನಾವು ಹೊರಡೋಣ. ಲೇಟ್ ಆದರೆ ಆಗಲೇ ನೀವು ಹೇಳಿದ ಹಾಗೆ ನಿಮ್ಮ ಮಗ ನಮ್ಮ ಮನೆಯ ಕೋಪಿಷ್ಠ ಎಲ್ಲರ ಎದುರು ಉಗ್ರ ಪ್ರತಾಪಿ ಆಗ್ತಾನೆ. ಅದನ್ನು ನೋಡೋಕ್ಕೆ ಆಗಲ್ಲ. ಬನ್ನಿ ಹೋಗೋಣ ಎಂದು ಕೌಸಲ್ಯ ಅವರ ಕೈ ಹಿಡಿದು ಕರ್ಕೊಂಡು ಹೋದರು. ಎಲ್ಲಿ ಅವರು ಹಳೆ ಘಟನೆಯನ್ನು ನಡೆದು ಬೇಜಾರು ಮಾಡ್ಕೊಂಡು ಕೂತ್ರೆ ಅನ್ನೋ ಕಾಳಜಿ ಕೌಸಲ್ಯ ಅವರಲ್ಲಿ ಅಡಗಿತ್ತು. ಶ್ರೀರಕ್ಷಾ ಮ್ಯಾನ್ಷನ್ನಿಂದ ಕಾರಲ್ಲಿ ಹೊರಟ ಕೌಸಲ್ಯಾದೇವಿ ಮತ್ತು ಸರಸ್ವತಿ ಇಬ್ಬರು ಬಂದಿಳಿದಿದ್ದು ಶ್ರೀರಕ್ಷಾ ವಿದ್ಯಾಸಂಸ್ಥೆ ಎದುರು. ಇವರಿಬ್ಬರು ಬಂದಿದ್ದು ತಿಳಿಯುತ್ತಿದ್ದ ಹಾಗೆ ಸ್ವತಃ ಪ್ರಿನ್ಸಿಪಾಲ್ ಜಗನ್ನಾಥ್ ಅವರೇ ಹೂವಿನ ಬೊಕ್ಕೆ ಹಿಡಿದು ಇಬ್ಬರನ್ನು ಬರಮಾಡಿಕೊಂಡು ಸ್ವಾಗತ ಕೋರಿದರು. ಇದೇನಿದು ಜಗನ್ನಾಥ್ ಸರ್, ನಮ್ಮ ಮನೆಯಲ್ಲಿ ನಮಗೆ ಉಪಚಾರ ಮಾಡ್ತಿದ್ದಾರಲ್ಲ ಎಂದು ಕೌಸಲ್ಯಾದೇವಿ ನಗುತ್ತಾ ಕೇಳಿದರು. ಹಾಗೆಲ್ಲ ಏನೂ ಇಲ್ಲ ಮೇಡಮ್, ನೀವು ನಮ್ಮ ಅನ್ನದಾತರು, ನಿಮ್ಮನ್ನು ಉಪಚಾರ ಮಾಡೋದು ನಮ್ಮ ಕರ್ತವ್ಯ ಅಲ್ವಾ? ಬನ್ನಿ ಮೇಡಮ್, ಬನ್ನಿ ಸರಸ್ವತಿ ಮೇಡಮ್ ಎಂದು ವಿನಯವಾಗಿ ಇಬ್ಬರನ್ನು ಮಾತಾಡಿಸಿ ಕರೆದುಕೊಂಡು ಹೋದರು. ಒಳಗೆ ಬರುತ್ತಾ, ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಲ್ವಾ ಅಕ್ಕ, ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಎನ್ನುತ್ತಿದ್ದರು ಸರಸ್ವತಿ. ಹಾಗೆ ನಮ್ಮ ಆ್ಯಂಗ್ರಿ ಮ್ಯಾನ್ಗೆ ಇದೆಲ್ಲ ಇಷ್ಟ ಅಂದರೆ ಸಾಕು ಅಷ್ಟೇ ಎಂದು ಸರಸ್ವತಿಯವರು ನಗುತ್ತಾ ಹೇಳಿದಾಗ ಕೌಸಲ್ಯದೇವಿಯವರು ತಂಗಿಯ ಮಾತಿಗೆ ಮೆಲ್ಲಗೆ ಗದರಿ, ಸುಮ್ಮನೆ ಇರು ಸರು, ಸ್ವಲ್ಪ ಅವಕಾಶ ಸಿಕ್ಕಿದ್ರೂ ಸಾಕು, ನನ್ನ ಮಗನ ಕಾಲೆಳೆಯೋದು ಬಿಡಲ್ಲ ಅಲ್ವಾ ನೀನು ಎಂದು ಗೇಟಿನಿಂದಲೂ ಎಲ್ಲ ಅಲಂಕಾರವನ್ನು ನೋಡಿಕೊಂಡು ಬಂದಿದ್ದ ಕೌಸಲ್ಯದೇವಿಯವರು ಸರಸ್ವತಿಯವ್ರ ಜೊತೆಗೆ ಹೋಗಿ ತಮಗೆಂದು ನೀಡಿದ್ದ ಆಸನದಲ್ಲಿ ಕುಳಿತು ತಮ್ಮಲ್ಲೇ ಮಾತಾಡ್ಕೊಳ್ತಾ ಕುಳಿತಿದ್ರು. ಕೌಸಲ್ಯ ದಶರಥ್ ಭಾರದ್ವಾಜ್ ಸದ್ಯದ ಮಟ್ಟಿಗೆ ಶ್ರೀರಕ್ಷಾ ಮ್ಯಾನ್ಷನ್ಗೆ ಮತ್ತು ಆ ಹೆಸರಿನ ಅಡಿಯಲ್ಲಿ ಬರುವ ಎಲ್ಲ ಸಂಸ್ಥೆಗಳಿಗೆ ಹಿರಿಯ ಜೀವ ಎಂದರೂ ತಪ್ಪಾಗಲಾರದು. ತಮ್ಮ ಪತಿ ದಶರಥ್ ಭಾರದ್ವಾಜ್ ಅವರ ನಂತರ ಎಲ್ಲ ಆಸ್ತಿಯನ್ನು ಜವಾಬ್ದಾರಿಯನ್ನು ಸಮಾನವಾಗಿ ನೋಡಿಕೊಂಡು ನಿರ್ವಹಿಸಿಕೊಂಡು ಹೋಗುತ್ತಿರೋ ದಿಟ್ಟ ಮಹಿಳೆ ಈ ಕೌಸಲ್ಯಾದೇವಿಯವರಿಗೆ ಸಹಾಯಕರಾಗಿ ಅಣ್ಣನ ನಂತರ ಅವರ ತಮ್ಮ ಭರತ್ ಭಾರದ್ವಾಜ್ ಮತ್ತು ಅವರ ಪತ್ನಿ ಸರಸ್ವತಿ ಭಾರದ್ವಾಜ್ ಇಬ್ಬರೂ ಕೂಡ ಸದಾಕಾಲ ಜೊತೆಯಾಗಿ ಇದ್ದೇ ಇರ್ತಾಯಿದ್ರು. ಭರತ್ ಅವರಿಗೆ ಕೌಸಲ್ಯದೇವಿ ಅಂದರೆ ಅತ್ತಿಗೆ ಮಾತ್ರವಲ್ಲ, ತಾಯಿಯ ಹಾಗೆ ಗೌರವ ಕೊಡ್ತಾಯಿದ್ರು ಅವರು. ಇನ್ನು ಸರಸ್ವತಿ ಬಡ ಕುಟುಂಬದ ಹೆಣ್ಣುಮಗಳು. ತಾಯಿ ಇಲ್ಲದ ಅವರಿಗೆ ಮದುವೆಯಾಗಿ ಬಂದಾಗಲಿಂದ ಕೌಸಲ್ಯದೇವಿಯವರೇ ಅಕ್ಕ, ತಂದೆ, ತಾಯಿ ಕೂಡ ಆಗಿದ್ದರು. ಅದೊಂದು ಕಹಿ ಘಟನೆಯ ನಂತರ ಇಡೀ ಕುಟುಂಬ ಅನುಭವಿಸಿದ ನೋವಿನ ಪರಿಣಾಮದಿಂದಾಗಿ ಅಲ್ಲಿಂದ ಇಲ್ಲಿಯವರೆಗೂ ಕೌಸಲ್ಯದೇವಿಯವರು ಭರತ್ ಮತ್ತು ಸರಸ್ವತಿ ಅವರ ತಮ್ಮ ಮಕ್ಕಳ ಅಭಿಪ್ರಾಯವನ್ನು ಕೇಳದೆ ಯಾವುದೇ ವಿಷಯದಲ್ಲೂ ಮುಂದುವರಿಯೋದಿಲ್ಲ.
ಭರತ್ ಮತ್ತು ಸರಸ್ವತಿ ಅವರು ಕೂಡ ಅಷ್ಟೇ. ಕೌಸಲ್ಯ ದೇವರ ಒಂದೇ ಒಂದು ಮಾತನ್ನು ಮೀರಿ ಹೆಚ್ಚಿಗೆ ಏನೂ ಮಾಡೋದಿಲ್ಲ, ಅವ್ರ ಮಾತಿಗೆ ಎದುರಾಡೋದಿಲ್ಲ. ಕೌಸಲ್ಯ ಅವರ ಮಾತಿಗೆ ಆ ಮನೆಯಲ್ಲಿ ಎದುರಾಡುವುದು, ಅವರ ಮಾತನ್ನು ವಿರೋಧಿಸುವ ಧೈರ್ಯ ಅಂತ ಇರೋದು ಆ ವಂಶದ ಮೊದಲನೇ ಕುಡಿಗೆ ಮಾತ್ರ. ಮಕ್ಕಳ ಭಾಗ್ಯವಿಲ್ಲದ ಭರತ್ ಮತ್ತು ಸರಸ್ವತಿಯವರಿಗೆ ದಶರಥ್ ಭಾರದ್ವಾಜ್ ಮತ್ತು ಕೌಸಲ್ಯ ಅವರ ಮಕ್ಕಳನ್ನೇ ತಮ್ಮ ಮಕ್ಕಳು ಅಂತ ತಿಳ್ಕೊಂಡು ಕಾಲ ಕಳೆಯುತ್ತಾ ಇದ್ರು. ಅದರಲ್ಲೂ ಭಾರದ್ವಾಜ್ ಕುಟುಂಬದ ಮೊದಲನೇ ಕುಡಿ, ಅದೇ ನಮ್ಮ ಆ್ಯಂಗ್ರಿ ಮ್ಯಾನ್ ಮಿಸ್ಟರ್ ಉಗ್ರ ಪ್ರತಾಪಿ ಅಂದರೆ ಭರತ್ ಮತ್ತು ಸರಸ್ವತಿಯವರಿಗೆ ಒಂದು ಕೈ ಪ್ರೀತಿ ಹೆಚ್ಚು. ಅವನಿಗೂ ಅಷ್ಟೇ ಚಿಕ್ಕಪ್ಪ ಚಿಕ್ಕಮ್ಮ ಅಂದರೆ ಎಲ್ಲಿಲ್ಲದ ಪ್ರೀತಿ. ಭರತ್ ಅವರು ವೃತ್ತಿಯಲ್ಲಿ ವೈದ್ಯರಾಗಿದ್ದರೆ ಸರಸ್ವತಿಯವರು ಅಪ್ಪಟ ಗೃಹಿಣಿ. ಕೌಸಲ್ಯ ಅವರ ಮಾರ್ಗದರ್ಶನದಲ್ಲಿ ಮನೆಯ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿಕೊಂಡು ಹೋಗ್ತಾ ಇದ್ರು. ಈ ಕೌಸಲ್ಯ ಭಾರದ್ವಾಜ್, ಸರಸ್ವತಿ ಮತ್ತು ಭರತ್ ಭಾರದ್ವಾಜ್ ಈ ಮೂವರು ಹೊಸ ಪಾತ್ರಗಳನ್ನ ಇವತ್ತು ಪರಿಚಯ ಮಾಡಿದ್ದೀನಿ. ಇವರು ಯಾರು, ಈ ಮೂರು ಪಾತ್ರಗಳು ಈ ಕಥೆಯಲ್ಲಿ ಬರುವ ಯಾವ ಪಾತ್ರಕ್ಕೆ ಸಂಬಂಧಪಟ್ಟಿದೆ, ಹಾಗೆ ಯಾವ ಒಂದು ಘಟನೆಯಿಂದ ಅಮ್ಮ ಮಗ ಇಬ್ಬರು ದೂರ ಆಗೋ ಹಾಗೆ ಆಯಿತು, ಎಲ್ಲವನ್ನು ನಾವು ಮುಂಬರುವ ಸಂಚಿಕೆಗಳಲ್ಲಿ ನೋಡೋಣ. ನಿನ್ನೆ ಪ್ರೀತಿಸುವ ಎಂದು ಕಥೆಯ ಇಂದಿನ ಸಂಚಿಕೆ ನಿಮಗೆಲ್ಲ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ. ಈ ಕಥೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಅನ್ವೀಕ್ಷಾ ಯೂಟ್ಯೂಬ್ ಚಾನಲನ್ನು ನೆನಪಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.